ಲೋಕಾಯುಕ್ತದ ಮುಂದೆ ಸಿಎಂ ಕೊಟ್ಟ ಉತ್ತರದ ಬಗ್ಗೆ ವಿವರ ಕೊಟ್ವಿ. ಈಗ ಅವರ ಪತ್ನಿ ಏನು ಉತ್ತರವನ್ನ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಪಬ್ಲಿಕ್ ಟಿವಿ ಬಳಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯವಾಗಿದೆ. ಹಾಗಾದ್ರೆ ಲೋಕಾಯುಕ್ತ ಮುಖ್ಯಮಂತ್ರಿಗಳ ಪತ್ನಿಯನ್ನ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಅವರು ಯಾವ ರೀತಿಯಾದಂತಹ ಸಮರ್ಪಕ ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನೋದರ ವಿವರವೂ ಕೂಡ ಲಭ್ಯವಾಗಿದೆ. ಸೊ ಆ ಕಾಪಿಯನ್ನು ಕೂಡ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ಎಕ್ಸ್ಕ್ಲೂಸಿವ್ ಆಗಿ 2010ರಲ್ಲಿ ನನ್ನ ಅಣ್ಣ ದಾನದ ರೂಪದಲ್ಲಿ ಜಮೀನನ್ನ ನೀಡಿದ್ದಾರೆ. ಅಂದ್ರೆ ಮಲ್ಲಿಕಾರ್ಜುನ ಸ್ವಾಮಿ ಅವರು ದಾನದ ರೂಪದಲ್ಲಿ ಇವರಿಗೆ ಕೊಟ್ಟಿದ್ದಾರೆ. ಹೇಗಿದು ಸಿಕ್ತು, ಇವರಿಗೆ ಹಣ ಕೊಟ್ಟು ಅದನ್ನ ತೆಗೆದುಕೊಂಡಿದ್ರ ಅಥವಾ ಹೇಗಾಯ್ತು ಈ ವ್ಯವಹಾರ ಅನ್ನೋದ್ರ ಬಗ್ಗೆ ಅವರು ಕೊಟ್ಟಿರುವಂತಹ ವಿವರಣೆ. ನನ್ನ ಅಣ್ಣ ಮಲ್ಲಿಕಾರ್ಜುನ ಸ್ವಾಮಿಗೆ ನಾನು ಹಣಕಾಸಿನ ಸಹಾಯವನ್ನ ಮಾಡಿಲ್ಲ. ಈ ಜಮೀನನ್ನ ಪಡ್ಕೊಳ್ಳೋ ವಿಷಯವಾಗಿ ಹಣಕಾಸಿನ ಸಹಾಯವನ್ನ ಮಾಡಿಲ್ಲ. ಅವರು ನನಗೆ ದಾನದ ರೂಪದಲ್ಲಿ ಕೊಟ್ಟಿದ್ದಾರೆ. ನನಗೆ ದಾನ ನೀಡುವಾಗ ನನ್ನ ಅಣ್ಣನೇ ರಿಜಿಸ್ಟ್ರೇಷನ್ ವೆಚ್ಚವನ್ನ ಭರಿಸಿದ್ದಾರೆ. ರಿಜಿಸ್ಟ್ರೇಷನ್ ಮೊತ್ತವನ್ನು ಕೂಡ ನಾನು ಕೈಯಾರೆಯಿಂದ ಕಟ್ಟಿರೋದಲ್ಲ. ಇನ್ನು ಮೂಡಾದವರು ಸ್ವಾಧೀನಪಡಿಸಿಕೊಂಡ ನಂತರ ಭೂ ಸ್ವಾಧೀನದಿಂದ ಕೈ ಬಿಟ್ಟಿರೋದು ನನಗೂ ಗೊತ್ತಿರಲಿಲ್ಲ. ಇದು ಮಲ್ಲಿಕಾರ್ಜುನ ಸ್ವಾಮಿ ಅವರು ಕೊಟ್ಟ ನಂತರದಲ್ಲಿ ರಿಜಿಸ್ಟ್ರೇಷನ್ ಆಯಿತು, ಆದರೆ ಭೂ ಸ್ವಾಧೀನದಲ್ಲಿ ಕೈ ಬಿಟ್ಟಿರೋದು ಗೊತ್ತಿರಲಿಲ್ಲ. ಜಮೀನಿನ ದಾನ ಪತ್ರದಲ್ಲಿ ಕೃಷಿಯೇತರ ಭೂಮಿ ಪರಿವರ್ತನೆ ಬಗ್ಗೆ ನಮೂದಿಸಿಲ್ಲ. ಜಮೀನಿನ ವಿಷಯವಾಗಿ ಅವರು ಕೃಷಿಯೇತರ ಭೂಮಿ ಅಂತ ಅದನ್ನು ನಮೂದಿಸಿಲ್ಲ. ಯಾಕೆ ಅನ್ನೋ ಪ್ರಶ್ನೆ ಬರ್ತಲ್ಲ, ಅದು ಕೊಟ್ಟಿರುವಂತಹ ಉತ್ತರ. ಬದಲಿ ಜಾಗಕ್ಕಾಗಿ ಕೋರಿ ನಾನು ಇಲ್ಲಿಯವರೆಗೂ ಕೂಡ ಪತ್ರವನ್ನ ಬರೆದಿಲ್ಲ. ಈ ಅರ್ಜಿ ನಾನು ನೀಡಿರುವ ಅರ್ಜಿ ಆಗಿರುತ್ತೆ. ಅವರು ದೇವನೂರು ಅಂತ ಬರೆದಿರ್ತಾರಲ್ಲ, ಸೊ ಅದು ವಿಜಯನಗರ ಅಂತ ಪ್ರಸ್ತಾಪಿಸಿಲ್ಲ ಅಂತ. ಇದರಲ್ಲಿ ಇರುವ ಸಹಿ ನನ್ನದೇ. ನನ್ನ ಸಹಿಯನ್ನ ನಕಲು ಮಾಡಲಾಗಿದೆ ಅಂತ ಅವರೆಲ್ಲೂ ದೂರನ್ನ ಕೊಟ್ಟಿಲ್ಲ. ಜೊತೆಗೆ ಲೋಕಾಯುಕ್ತದ ಮುಂದೆ ಅವರು ಹೇಳೋ ಸಂದರ್ಭದಲ್ಲೂ ಹೇಳ್ತಾರೆ ಅದು ನನ್ನ ಸಹಿ ಅಂತ. ಸದರಿ ಅರ್ಜಿಗೆ ವೈಟ್ನರ್ ಹಾಕಿರುವುದನ್ನ ನಾನು ಗಮನಿಸಿರುವುದಿಲ್ಲ. ವೈಟ್ನರ್ ಏನು ಹಾಕಿದಾರಲ್ಲ ಆ ವಿಷಯವಾಗಿಯೂ ಕೂಡ ಬಂದಂತಹ ಪ್ರಶ್ನೆಗೆ ಸಿಕ್ಕಿರುವ ಉತ್ತರ, ನಾನು ಮೂಡ ಅಧಿಕಾರಿಗಳನ್ನ ಭೇಟಿ ಮಾಡಿಲ್ಲ ಈ ಜಮೀನಿನ ವಿಷಯವಾಗಿ ಅಂತ ಅವರು ಡಿಟೇಲ್ ಆಗಿ ಲೋಕಾಯುಕ್ತದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ. ಈಗ ಮಲ್ಲಿಕಾರ್ಜುನ ಸ್ವಾಮಿ ಅವರಿಂದ ದಾನದ ರೂಪದಲ್ಲಿ ಬಂತು, ಆದರೆ ರಿಜಿಸ್ಟ್ರೇಷನ್ ಸಂದರ್ಭದಲ್ಲೂ ಕೂಡ ರಿಜಿಸ್ಟ್ರೇಷನ್ ಮೊತ್ತವನ್ನ ನನ್ನ ಕೈಯಾರೆ ಹಾಕಿಲ್ಲ ಅಂತಾರೆ. ಜೊತೆಗೆ ಈ ವೈಟ್ನರ್ ವಿಷಯವಾಗಿಯೂ ಹೇಳ್ತಾರೆ ವೈಟ್ನರ್ ನಾನು ಗಮನಿಸಿಲ್ಲ ಅಂತ. ಸೊ ಅಲ್ಲಿನೋ ತಪ್ಪು ಉಲ್ಲೇಖ ಆಗಿ ವೈಟ್ನರ್ ಹಾಕಿದ್ದು ಅಂತ ಇತ್ತಲ್ವಾ, ಸೊ ಅದಕ್ಕೆ ಅವ್ರು ಕೊಟ್ಟಿರುವ ಕ್ಲಾರಿಫಿಕೇಶನ್ ಏನು? ದಿವೇನಂದ್ರೆ ಪ್ರಮುಖವಾಗಿ ಈ ಮೂಡ ಹಗರಣ ಬೆಳಕಿಗೆ ಬಂದ ಸಂದರ್ಭದಲ್ಲಿ ವೈಟ್ನರ್ ವಿಚಾರವಾಗಿ ದೊಡ್ಡ ಮಟ್ಟದ ಗಲಾಟೆಗಳು ನಡೀತಾ ಇತ್ತು. ಜೊತೆಗೆ ವಿರೋಧ ಪಕ್ಷದವರು ಈ ವಿಚಾರವನ್ನ ಮುನ್ನೆಲೆಗೆ ತರುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಜೊತೆಗೆ ವೈಟ್ನರ್ ರಾಮಯ್ಯ ಅಂತೇಳಿ ವಿಪಕ್ಷಗಳು ಸಿದ್ದರಾಮಯ್ಯ ಅವರನ್ನ ಗೇಲಿ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಯಾಕೆಂದ್ರೆ ಪಾರ್ವತಿಯವರು ಮೂಡಕ್ಕೆ ಮನವಿ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ವಿಜಯನಗರದ 3ನೇ ಹಂತದಲ್ಲೇ ನನಗೆ ಜಮೀನನ್ನು ಬೇಕು, ಬದಲಿ ಸೈಟ್ಗಳನ್ನ ಕೊಡಬೇಕು ಅಂತೇಳಿ ಮನವಿಯನ್ನ ಮಾಡಿದ್ದಾರೆ. ಆದ್ರೆ ದೇವನೂರು ಬಡಾವಣೆಯಲ್ಲಿ ಜಾಗ ಇದ್ರೂ ಕೂಡ ವಿಜಯನಗರದಲ್ಲಿ ಕೇಳಿದ್ದಾರೆ. ಇದು ಒಂದು ರೀತಿಯಲ್ಲಿ ಪ್ರಭಾವ ಬೀರುವಂತ ಕೆಲಸಗಳನ್ನ, ಅಧಿಕಾರಿಗಳ ಮೇಲೆ ಪ್ರಭಾವ ಬೀರುವಂತ ಕೆಲಸಗಳನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಆರೋಪವನ್ನ ಮಾಡ್ತಾ ಇದ್ರು. ಆದ್ರೆ ಪಾರ್ವತಿಯವರು ಲೋಕಾಯುಕ್ತದ ಮುಂದೆ ಕೊಟ್ಟಂತ ಸ್ವಇಚ್ಛಾ ಹೇಳಿಕೆ ಏನಿತ್ತೋ ಆ ಸ್ವಇಚ್ಛಾ ಹೇಳಿಕೆಯಲ್ಲಿ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಇದರಲ್ಲಿ ನಾನು ಯಾವುದೇ ರೀತಿಯ ವೈಟ್ನರ್ ವಿಚಾರವನ್ನ ಗಮನಕ್ಕೆ ತೆಗೆದುಕೊಂಡಿಲ್ಲ. ಜೊತೆಗೆ ನಾನು ಯಾವುದೇ ರೀತಿಯ ವೈಟ್ನರ್ ಅನ್ನ ಹಚ್ಚುವಂತ ಕೆಲಸಗಳನ್ನು ಕೂಡ ಮಾಡಿಲ್ಲ. ಜೊತೆಗೆ ಅವರು ಹೇಳ್ತಾ ಬರ್ತಾರೆ 2010ರಿಂದ 2021-22ರ ತನಕ ಆದಂತಹ ಬೆಳವಣಿಗೆಗಳು ಯಾವ ರೀತಿ ಇತ್ತು. ಜೊತೆಗೆ ದಾನಪತ್ರದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅಂದ್ರೆ ನನ್ನ ಸಹೋದರ ಕೊಡೋ ಸಂದರ್ಭದಲ್ಲಿ ಅದಕ್ಕೆ ಏನು ರಾಜಸ್ವ ಶುಲ್ಕ ಅಂದ್ರೆ ತೆರಿಗೆಯನ್ನು ಏನು ಶುಲ್ಕ ಅಂದ್ರೆ ರಿಜಿಸ್ಟ್ರೇಷನ್ ಫೀಸ್ ಅಂತೇನೆ ಹೇಳ್ತೀವಿ, ಆ ರಿಜಿಸ್ಟ್ರೇಷನ್ ಫೀಸ್ ಅನ್ನು ಕೂಡ ನಾನು ಕಟ್ಟಿಲ್ಲ ಅನ್ನೋದ್ರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಆ ಭೂಮಿ ನನಗೆ ಕೈ ಸೇರೋ ಸಂದರ್ಭದಲ್ಲಿ ಕೃಷಿಯೇತರ ಭೂಮಿ, ಯಾಕೆಂದ್ರೆ ಪ್ರಮುಖವಾಗಿ ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಳ್ತಿದ್ದು ಕೃಷಿ ಭೂಮಿಯನ್ನ ಅವರು ಏನು ತಮ್ಮ ವಶಕ್ಕೆ ತೆಗೆದುಕೊಂಡ್ರು. ಅದಾದ್ಮೇಲೆ ಡೆವಲಪ್ಮೆಂಟ್ ಆಗಿದ್ದಂತ ಜಮೀನು, ಈ ರೀತಿಯ ವಿಚಾರಗಳು ಕೂಡ ಸಾಕಷ್ಟು ಆರೋಪಗಳನ್ನ ಮಾಡಲಾಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಪಾರ್ವತಿಯವರು ಹೇಳುವಂಥದ್ದು ಕೃಷಿಯೇತರ ಜಮೀನು ಅಂತೇಳಿ ನನ್ನ ಕೈ ಸೇರಿರುವಂಥದ್ದು 2010ರಲ್ಲಿ. ಅದಾದ ನಂತರ ಅದನ್ನ ಮೂಡ ತನ್ನ ಟೇಕ್ ಓವರ್ ಅನ್ನ ಮಾಡ್ಕೊಳ್ಳುತ್ತೆ, ತನ್ನ ವಶಕ್ಕೆ ಪಡೆದುಕೊಳ್ಳುತ್ತೆ. ವಶಕ್ಕೆ ಪಡೆದುಕೊಂಡಾಗ ಮರು ಹಂಚಿಕೆಯನ್ನ ಮಾಡೋ ಸಂದರ್ಭದಲ್ಲಿ ನಾನು ಸೈಟ್ಗಳನ್ನ ಕೇಳಿದ್ದೀನಿ. ಜೊತೆಗೆ ಅದು ವಿಜಯನಗರದಲ್ಲಿ ನಾನು ಎಲ್ಲೂ ಕೂಡ ಸೈಟ್ ಅನ್ನ ಕೇಳಿಲ್ಲ, ದೇವನೂರು ಬಡಾವಣೆಯ 3ನೇ ಹಂತದಲ್ಲಿ ಅದನ್ನ ಕೇಳಿರುವಂಥದ್ದು ಅನ್ನೋದ್ರ ಬಗ್ಗೆ ಕೂಡ ತಮ್ಮ ಹೇಳಿಕೆಯಲ್ಲಿ ದಾಖಲನ್ನ ಮಾಡಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ. ಇದು ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಪಾರ್ವತಿ ಲೋಕಾಯುಕ್ತ ತನಿಖೆಯ ಸಂದರ್ಭದಲ್ಲಿ ಕೇಳಿದಂತಹ ಪ್ರಶ್ನೆಗಳಿಗೆ ಕೊಟ್ಟಿರುವಂತಹ ಉತ್ತರ. ಸೊ ಅದಕ್ಕೆ ಸಂಬಂಧಿಸಿದಂತಹ ಕಾಪಿ ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಅದರ ವಿವರವನ್ನು ನಿಮಗೀಗ ಕೊಟ್ವಿ.